ಚಿತ್ರದುರ್ಗದಲ್ಲಿ ಬೆಳಗಿನ ಜಾವ 2 ಗಂಟೆ ಸುಮಾರಿಗೆ ನಡೆದಂತಹ ಬಸ್ಸು ದುರಂತಕ್ಕೆ ಇಡೀ ರಾಜ್ಯವೇ ಬೆಚ್ಚಿ ಬಿದ್ದಿದೆ ಅಂತಲೇ ಹೇಳ್ಬೋದು. ಸೀಬರ್ಡ್ ವಾಹನ ಅಥವಾ ಸೀಬರ್ಡ್ ಬಸ್ಸು ಏನು ಬೆಂಗಳೂರಿನಿಂದ ಗೋಕರ್ಣಕ್ಕೆ ಹೋಗ್ತಿದ್ದಂತಹ ಮಾರ್ಗ ಮಧ್ಯ ಚಿತ್ರದುರ್ಗದಲ್ಲಿ ಕಂಟೈನರ್ ನೇರವಾಗಿ ಬಸ್ನ ಡೀಸೆಲ್ ಟ್ಯಾಂಕಿಗೆ ಡಿಕ್ಕಿ ಹೊಡೆದಂತಹ ಪರಿಣಾಮ ಬಸ್ನಲ್ಲಿ ಬೆಂಕಿ ಕಾಣಿಸಿಕೊಂಡಿತ್ತು. ಬಸ್ನಲ್ಲಿದ್ದಂತಹ 8 ಜನ ಪ್ರಯಾಣಿಕರು ಸೇರಿ ಲಾರಿ ಚಾಲಕ ಕಂಟೈನರ್ ಚಾಲಕನು ಕೂಡ ಆ ಒಂದು ಘಟನೆಯಲ್ಲಿ ಸಾವನ್ನಪ್ಪಿರುವಂಥದ್ದು. ಸುಮಾರು 9 ಜನ ಸಾವನ್ನಪ್ಪಿದ್ದಾರೆ ಅನ್ನುವಂತಹ ಮಾಹಿತಿ ಈಗ ಸದ್ಯ ಲಭ್ಯವಾಗಿರುವಂಥದ್ದು. ಸ್ಥಳೀಯರು ಅಥವಾ ಆ ಒಂದು ಘಟನೆ ನಡೆದಂತಹ ಸ್ಥಳದಲ್ಲಿರುವಂತಹ ಸ್ಥಳೀಯರು ಹೇಳುವಂಥ ಪ್ರಕಾರ ಸೀಬರ್ಡ್ ಬಸ್ನಲ್ಲಿ ಎಮರ್ಜೆನ್ಸಿ ಡೋರ್ ಇರಲಿಲ್ಲ. ಎಮರ್ಜೆನ್ಸಿ ಡೋರ್ ಇದ್ದಿದ್ದರೆ ಇವ್ರನ್ನೂ ಕೂಡ ಕಾಪಾಡ್ಬೋದಾಗಿತ್ತು, ಸಾವನ್ನಪ್ಪಿರೋರನ್ನ ಪ್ರಾಣವನ್ನು ಉಳಿಸ್ಕೊಳ್ಬೋದಾಗಿತ್ತು ಅನ್ನುವಂಥ ಒಂದಷ್ಟು ಆರೋಪಗಳನ್ನು ಕೂಡ ಆಕ್ರೋಶವನ್ನು ಕೂಡ ಹೊರಹಾಕ್ತಿದ್ದಾರೆ. ಹಾಗಿದ್ರೆ ಸೀಬರ್ಡ್ ವಾಹನದಲ್ಲಿ ಅಥವಾ ಸೀಬರ್ಡ್ ಬಸ್ನಲ್ಲಿ ಎಮರ್ಜೆನ್ಸಿ ಡೋರ್ ಇದೆಯಾ ಇಲ್ವಾ, ಇದನ್ನು ನಾನು ನಿಮಗೆ ತೋರಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಸದ್ಯ ಬೆಂಗಳೂರಿನ ಸೀಬರ್ಡ್ ವಾಹನ ಏನು ಇಲ್ಲಿಂದ ರಾತ್ರಿ ಹೊರಟೋಗಿದೆ ಆ ಒಂದು ಸ್ಥಳದಲ್ಲಿತ್ತು. ಈಗ ದೃಶ್ಯದಲ್ಲಿ ಕೂಡ ನೀವು ಗಮನಿಸ್ಬೋದು ಎಮರ್ಜೆನ್ಸಿ ಡೋರ್ ಇದೆಯಾ ಇಲ್ವ ಅನ್ನುವಂಥದ್ದನ್ನು ನಾನು ನಿಮಗೆ ತೋರಿಸುವಂತಹ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದೀನಿ. ಅಂದರೆ ಬಸ್ಸಲ್ಲಿ ಈ ರೀತಿಯಾದಂತಹ ಎಮರ್ಜೆನ್ಸಿ ಡೋರ್ ಇರುತ್ತೆ ಅನ್ನೋದ್ರ ಬಗ್ಗೆ ಈಗಾಗಲೇ ಕರ್ನಾಟಕ ಟಿವಿಗೆ ಸಿ ಬಸ್ನ ನಿರ್ವಾಹಕರು ಮಾಹಿತಿಯನ್ನು ಕೂಡ ಕೊಟ್ಟಿರುವಂಥದ್ದು. ಅಂದರೆ ಈ ಒಂದು ಬಸ್ನ ಹಿಂಭಾಗದಲ್ಲಿರುವಂತಹ ಎಮರ್ಜೆನ್ಸಿ ಡೋರನ್ನು ತೆಗೆದು ನಿಮಗೆ ತೋರಿಸುವಂತಹ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದೀವಿ. ಈಗಾಗಲೇ ನೀವು ದೃಶ್ಯದಲ್ಲಿ ಕೂಡ ಗಮನಿಸ್ಬೋದು ಈ ರೀತಿಯಾದಂತಹ ಒಂದು ಎಮರ್ಜೆನ್ಸಿ ಡೋರ್ ಇರುತ್ತೆ. ಈಗಾಗಲೇ ಸ್ಥಳೀಯರು ಹೇಳೋ ಪ್ರಕಾರ ಈ ರೀತಿಯಾದಂತಹ ಎಮರ್ಜೆನ್ಸಿ ಡೋರ್ ಇರಲಿಲ್ಲ ಅಂತ ಹೇಳ್ತಾ ಇದ್ರು. ಆದರೆ ಬಸ್ಸು ನಾನ್ AC ಆಗಿದ್ರಿಂದಾಗಿ ಯಾವುದೇ ಕ್ಷಣದಲ್ಲಾದರೂ ಕೂಡ ಬಸ್ನಲ್ಲಿ ಏನಾದರೂ ಅಹಿತಕರ ಘಟನೆಗಳು ಅಥವಾ ಅಪಘಾತಗಳು, ಬೆಂಕಿ ಅವಘಡ ನಡೆದರೆ ಈ ರೀತಿಯಾದಂತಹ ಎಮರ್ಜೆನ್ಸಿ ಡೋರ್ ಇರುತ್ತೆ, ಇದನ್ನು ತೆಗಿಬೋದು ಅನ್ನುವಂಥದ್ದನ್ನು ಕೂಡ ಏನೋ ಬಸ್ನ ನಿರ್ವಾಹಕರು ಹೇಳುವಂಥದ್ದು. ಬೆಳಗಿನ ಜಾವ 2 ಗಂಟೆಗೆ ನಡೆದಂತಹ ಈ ಒಂದು ದುರಂತ ಘಟನೆಯಲ್ಲಿ ಸುಮಾರು ಬಸ್ನಲ್ಲಿದ್ದಂತಹ 8 ಜನ ಪ್ರಯಾಣಿಕರು ಸಾವನ್ನಪ್ಪಿರುವಂಥದ್ದು, ಸಜೀವ ದಹನ ಆಗಿರುವಂಥದ್ದು. ಹಾಗೆ ಕಂಟೈನರ್ ಚಾಲಕನು ಕೂಡ ಈ ಒಂದು ಘಟನೆಯಲ್ಲಿ ಸಾವನ್ನಪ್ಪಿರುವಂಥದ್ದು. ಈಗಾಗಲೇ ಬಸ್ನಲ್ಲಿ ಪ್ರಯಾಣ ಮಾಡ್ತಿದ್ದಂತಹ ಸುಮಾರು 32 ಜನ ಪ್ರಯಾಣಿಕರ ಪೈಕಿ 8 ಜನ ಮೃತಪಟ್ಟಿದ್ರೆ ಗಾಯಾಳುಗಳನ್ನು ಅಥವಾ ಈ ಒಂದು ಘಟನೆಯಲ್ಲಿ ಏನೋ ಘಟನೆಗೆ ಒಳಪಟ್ಟಂತಹ ಪ್ರಯಾಣಿಕರನ್ನು ಚಿಕಿತ್ಸೆಗಾಗಿ ಏನೋ ಸಿರಾ ತಾಲೂಕು ಅಥವಾ ತುಮಕೂರು ತಾಲೂಕಿನ ಆಸ್ಪತ್ರೆ ಮತ್ತು ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಗೂ ಕೂಡ ಗಾಯಾಳುಗಳನ್ನು ಈಗ ದಾಖಲು ಪಡಿಸಿರುವಂಥದ್ದು. ಬಸ್ನಲ್ಲಿ ಪ್ರಯಾಣ ಮಾಡ್ತಿದ್ದಂತಹ ಪ್ರಯಾಣಿಕರನ್ನ ಗುರುತು ಹಚ್ಚುವಂಥ ನಿಟ್ಟಿನಲ್ಲಿ ಈಗ ಪೊಲೀಸ್ ಅಧಿಕಾರಿಗಳು ತಂಡ ಈಗಾಗಲೇ ಏನೋ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಆದರೆ ಘಟನೆ ನಡೆದಂತಹ ತಕ್ಷಣವೇ ಏನೋ ಆ ಒಂದು ಸ್ಥಳಕ್ಕೆ ಅಗ್ನಿಶಾಮಕ ದಳ ಮತ್ತು ಪೊಲೀಸ್ ಇಲಾಖೆ ಸ್ಥಳಕ್ಕೆ ಭೇಟಿಯನ್ನು ನೀಡಿ ಅಲ್ಲಿರುವಂತಹ ಅಗ್ನಿಯನ್ನು ನಂದಿಸುವಂತಹ ಕೆಲಸವನ್ನು ಮಾಡ್ತಾರೆ. ದುರದೃಷ್ಟವಶಾತ್ ಬಸ್ನಲ್ಲಿದ್ದಂತಹ 32 ಜನ ಪೈಕಿ ಪ್ರಯಾಣಿಕರ ಪೈಕಿ 8 ಜನ ಸಜೀವ ದಹನ ಆಗಿರುವಂಥದ್ದು, ಸಾವನ್ನಪ್ಪಿರುವಂಥದ್ದು. 8 ಜನ ಕಳ್ಕೊಂಡಂತಹ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ ಅಂತಲೇ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಕೀರ್ತನ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು. ಸಪ್ತಗಿರಿ NPS ಯೂನಿವರ್ಸಿಟಿ ಅರ್ಪಿಸುವ ನಂದನ ಪ್ಯಾಲೇಸ್ ಸಹ ಪ್ರಾಯೋಜಕತ್ವದಲ್ಲಿ ಕರ್ನಾಟಕ ಟಿವಿ ಮತ್ತು AT6 ವತಿಯಿಂದ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ರಾಜ್ಯ ಮಟ್ಟದ ರಂಗೋಲಿ ಸ್ಪರ್ಧೆ, ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವೆಡೆ ಸ್ಪರ್ಧೆಯಲ್ಲಿ ಭಾಗಿಯಾಗಿ ಆಕರ್ಷಕ ಬಹುಮಾನ ಗೆಲ್ಲಿ. ಹೆಸರು ನೋಂದಾಯಿಸಲು ಕರೆ ಮಾಡಿ 9113549531. ತಾಲೂಕು, ಜಿಲ್ಲಾ ಮಟ್ಟ ಹಾಗೂ ಬೆಂಗಳೂರಿನಲ್ಲಿ ಏರಿಯಾವಾರು ಸಂಕ್ರಾಂತಿ ರಂಗೋಲಿ ಸ್ಪರ್ಧೆ. ಅರ್ಹತಾ ಸುತ್ತಿನಿಂದ ಗ್ರ್ಯಾಂಡ್ ಫಿನಾಲೆ ತನಕ ಪ್ರತಿ ಹಂತದಲ್ಲೂ ನಗದು ಬಹುಮಾನ. ಅರ್ಹತಾ ಸುತ್ತಿನ ಮೊದಲ ಬಹುಮಾನ 5,000 ರೂಪಾಯಿ. ಅರ್ಹತಾ ಸುತ್ತಿನ ದ್ವಿತೀಯ ಬಹುಮಾನ 3,000 ರೂಪಾಯಿ. ಅರ್ಹತಾ ಸುತ್ತಿನ ತೃತೀಯ ಬಹುಮಾನ 2,000 ರೂಪಾಯಿ. ಫಿನಾಲೆಯ ಮೊದಲ ಬಹುಮಾನ 30,000 ರೂಪಾಯಿ. ಫಿನಾಲೆಯ ದ್ವಿತೀಯ ಬಹುಮಾನ 20,000 ರೂಪಾಯಿ. ಫಿನಾಲೆಯ ತೃತೀಯ ಬಹುಮಾನ 10,000 ರೂಪಾಯಿ. ಒಟ್ಟಾರೆ 5 ಲಕ್ಷ ನಗದು ಬಹುಮಾನ ವಿತರಣೆ. ಯಾರಾಗ್ತಾರೆ MLA ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ. ನೀವು ಸಣ್ಣ ಆಗ್ಬೇಕಲ್ವಾ, ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.